ಶ್ರೀಹರಿ ಮಾಯೆಯ ಅವತಾರ ವಿಶ್ವಮೋಹಿನಿಯ ಸಾಕಾರ ಶ್ರೀಹರಿ ಮಾಯೆಯ ಅವತಾರ ವಿಶ್ವಮೋಹಿನಿಯ ಸಾಕಾರ ಸುಧಾ ಸುಂದರಿಯ ನೃತ್ಯ ವಿಹಾರ ಸುರಮ್ಯ ಲಯ ಗತಿ ಮನೋಹರ ಶ್ರೀಹರಿ ಮಾಯೆಯ ಅವತಾರ ವಿಶ್ವಮೋಹಿನಿಯ ಸಾಕಾರ ಅಲಿರು ಘಲಿರಿನ ಗೆಜ್ಜೆಯನಾದ ಥಡ ಥಡಿಸುವ ಈ ಸಿರಿಪಾದ ಘಲಿರು ಘಲಿರಿನ ಗೆಜ್ಜೆಯನಾದ ಥಡ ಥಡಿಸುವ ಈ ಸಿರಿಪಾದ ಲೋಕದ ಎಲ್ಲೆಡೆ ಆಮೋದ ಹರಿಹರ ಸರಸ ವಿನೋದ ಝಂಝನ್ನೂಪುರ ಝೇಂಕಾರ ಹರಿಹರ ಶಕ್ತಿಯ ಓಂಕಾರ ಝಂಝನ್ನೂಪುರ ಝೇಂಕಾರ ಹರಿಹರ ಶಕ್ತಿಯ ಓಂಕಾರ ಸುಧಾವಾಹಿನಿಯ ಶೃಂಗಾರ ನಿತ್ಯಾನಂದದ ಲಹರಿ ವಿಹಾರ ಝಂಝನ್ನೂಪುರ ಝೇಂಕಾರ ಹರಿಹರ ಶಕ್ತಿಯ ಓಂಕಾರ ಹರಿಹರ ಶಕ್ತಿಯ ಓಂಕಾರ. ತಾನೊಂದು ಬಗೆದರೆ ದೈವವೊಂದು ಬಗೆದೀತೆ ಎಂಬ ಹಾಗೆ ಮಹಿಷಿ ತನಗೆ ಸಾವಿಲ್ಲ, ತಾನು ಅಮರಿ ಎಂದು ಹೆಗ್ಗಳಿಕೆಯಿಂದ ಓಡಾಡುತ್ತಿದ್ದಳು. ಆದರೆ ಆಕೆಗೇನು ಗೊತ್ತು, ಹರಿ ಹರ ಇಬ್ಬರು ಕೂಡ ಕಪಟನಾಟಕ ಸೂತ್ರಧಾರಿಗಳು. ತಮ್ಮ ವೈರಿಗಳನ್ನು ಸಂಹರಿಸಬೇಕಾದರೆ ಯಾವ ಮಾರ್ಗವನ್ನೂ ಕೂಡ ಅವರು ಕಂಡುಕೊಳ್ಳುವಂಥ ಚಾಣಾಕ್ಷರು. ಅಂತಹ ಮಾರ್ಗದಲ್ಲೇ ಹರಿಹರ ಸಮಾಗಮದಿಂದ ಹುಟ್ಟಿದ ಕಂದರೇ ಮಣಿಕಂಠ. ಪಂದಳ ರಾಜ ಕೇರಳದ ರಾಜನ. ಆ ರಾಜ ಬೇಟೆಗೆಂದು ಒಮ್ಮೆ ಕಾಡಿಗೆ ಬಂದಂಥ ಸಂದರ್ಭದಲ್ಲಿ ಒಂದು ಹರಿಹರರ ಸಮಾಗಮದಿಂದ ಹುಟ್ಟಿದಂಥ ಶಿಶುವು ಶಿವಲಿಂಗನ ಮುಂದೆ ಅಳುತ್ತಿರುತ್ತದೆ. ಅದನ್ನು ಕೇಳಿದಂಥ ಪಂದಳ ರಾಜ ಮಕ್ಕಳಿಲ್ಲದ ತನ್ನ ನೋವನ್ನು ಹೀಗೆ ಆ ಹರಿಹರರು ತೀರಿಸಿದರೆಂಬ ಸಂತೋಷದಿಂದ ಬರುತ್ತಾನೆ. ಬಂದು ಕಂಡ ಆ ಮಗುವನ್ನು ಅಪ್ಪಿಕೊಳ್ಳುತ್ತಾನೆ. ನಂತರ ಬಹಳ ಸಂತೋಷಗೊಳ್ಳು, ಇದನ್ನು ನಾನು ದತ್ತು ಪಡೆವೆ, ಇಂದಿನಿಂದ ಈ ಪುತ್ರ ನನ್ನ ಪುತ್ರ, ಇಂದಿನಿಂದ ಈ ಪುತ್ರ ಪಂದಳ ಕಂದ ಎಂದು ಹೇಳಿ ಅರಮನೆಗೆ ಕೊಂಡೊಯ್ಯುತ್ತಾನೆ. ನಂತರ ಅಲ್ಲಾಡ್ ಕಂದನೆ
ಬೇಡ ಪ್ರಭು, ಮುಟ್ಟಬೇಡಿ. ಯಾವ ಕಾಡಿನ ಹೆಣ್ಣಿನ ಶಿಶುವೋ ಏನೋ, ಅದನ್ನೇಕೆ ಮುಟ್ಟುತ್ತೀರಿ? ಈ ಮಗುವನ್ನು ನೋಡುತ್ತಿದ್ದರೆ ನನಗೆ ವಾತ್ಸಲ್ಯ ತುಂಬಿ ಬರುತ್ತಿದೆ. ಮುಟ್ಟಬೇಡಿ ಪ್ರಭು. ಸದಾ ಮಕ್ಕಳೆಲ್ಲ ಕೊರಗುತ್ತಿರೋ ನಿಮಗೆ ಆ ಮಗುವನ್ನು ಕಂಡಾಗ ವಾತ್ಸಲ್ಯ ತುಂಬಿ ಬರುವುದು ಸಹಜ. ಮಂತ್ರಿಗಳೇ, ಈ ಶಿಶುವು ಸಾಧಾರಣವಾದದಲ್ಲ. ಈ ಶಿಶುವು ಪರಶಿವನ ಅನುಗ್ರಹದಿಂದ ಹುಟ್ಟಿದವನೇ. ನೋಡಿ, ಈ ದಟ್ಟ ಕಾನನದಲ್ಲಿ ಶಿವಲಿಂಗನ ಎದುರಿಗೆ ಶಿಶುವು ಹೇಗೆ ನಡೆಯುತ್ತಿದೆ ಎಂದು. ಮಕ್ಕಳಿಲ್ಲದ ನನಗೆ ಆ ದೇವರು ನೀಡಿದ ಪ್ರಸಾದ. ಈ ಮಗುವನ್ನು ನಾನು ಅರಮನೆಗೆ ಕರೆದೊಯ್ಯುವೆ. ನಿಮ್ಮ ಚಿತ್ತ ಪ್ರಭು. ಹರಿಹರರ ಸಮಾಗಮದಿಂದ ಹುಟ್ಟಿದಂಥ ಶಿಶುವನ್ನು ಪಂದಳ ರಾಜ ಅರಮನೆಗೆ ತಂದನು. ಈ ಮಗುವನ್ನು ಕಂಡಂಥ ಮಹಾರಾಣಿಯು ಬಹಳ ಸಂತೋಷಗೊಳ್ಳುತ್ತಾಳೆ. ಆಕೆ ಬಹಳ ವರ್ಷಗಳಿಂದ ಹರಿಹರರೊಡನೆ ತಪಸ್ಸನ್ನು ಮಾಡುತ್ತಿರುತ್ತಾಳೆ, ನನಗೊಂದು ಶಿಶುವಾಗುವಿಲ್ಲವಲ್ಲ ಎಂದು. ಎಲ್ಲರಿಗೂ ಕೂಡ ಸಾಮಾನ್ಯವಾಗಿ ಹೆಣ್ಣಿಗೆ ಗರ್ಭವನ್ನು ಧರಿಸುವ ಆಸೆ, ಅದು ಮಹಾರಾಣಿಯಾದಾಗ ತನ್ನ ಮಗ ರಾಜನಾಗಬೇಕೆಂಬ ಆಸೆ ಆಕೆಯಲ್ಲಿ ಬಹಳ ಇತ್ತು. ಆ ಆಕಾಂಕ್ಷೆಯಲ್ಲೇ ಗುರುಗಳು ಹೇಳಿದಂತೆ ಅನುದಿನವೂ ಹರಿಹರರ ಪೂಜೆಯನ್ನು ನಡೆಸುತ್ತಿದ್ದಳು. ತನ್ನ ಪೂಜೆಗೆ ಫಲವನ್ನು ಕೊಡಲಿಲ್ಲವಲ್ಲ ನನ್ನ ಪ್ರಭು ಎಂದು ದಿನ ದುಃಖಿಸುತ್ತಿದ್ದಳು. ಈ ಒಂದು ದುಃಖವನ್ನು ಅರಿತಂತಹ ಪಾರ್ವತಿ ಪರಶಿವರು ಹಾಗೆ ಶ್ರೀಮನ್ನಾರಾಯಣನು ಇಬ್ಬರು ಅಭಯ ನಸ್ತವನ್ನು ನೀಡಿ ಇಬ್ಬರಿಂದನೂ ಒಂದು ಮಗುವನ್ನು ಕೊಟ್ಟರು. ಆ ಮಗುವೇ ಶ್ರೀಮನ್ ಮಣಿಕಂಠ. ಪ್ರಭು, ದೇವಿ, ನೋಡಿದೆಯಾ ಈ ಕಂದನ? ಪ್ರಭು, ಯಾರದ್ದು ಈ ಮಗು? ನಮ್ಮದೇ. ಬೇಟೆಗಾಗಿ ಹೋಗಿದ್ದ ನನಗೆ ಆ ದೇವರು ನೀಡಿದ ಪ್ರಸಾದ, ಆ ಹರಿಹರರು ಕೊಟ್ಟವರ. ಎಷ್ಟು ಮುದ್ದಾಗಿದೆ ಸ್ವಾಮಿ. ಇದು ನಮ್ಮ ಮಗುವೇ ತಾನೆ? ಅನುಮಾನವೇಕೆ? ಇಂದಿನಿಂದ ಈ ಮಗುವಿಗೆ ನೀನೇ ತಾಯಿ. ತಾಯಿ? ಈ ಮಗುವಿಗೆ ನಾನೇ ತಾಯಿ? ಗುರುಗಳೇ, ನಿಮ್ಮ ಮಾತು ಸತ್ಯವಾಯಿತು. ನಿಮ್ಮ ಮಾತಿನಂತೆ ನಾನು ತಾಯಿಯಾಗಿ ಬಿಟ್ಟೆ. ಗುರುಗಳೇ, ಈ ಮಗುವಿಗೆ ನೀವೇ ಹೆಸರನ್ನು ಸೂಚಿಸಿ. ಈ ಮಗು ಉತ್ತರ ನಕ್ಷತ್ರದಲ್ಲಿ ಜನಿಸಿರುವುದರಿಂದ ಲೋಕವಿಖ್ಯಾತನಾಗುತ್ತಾನೆ. ಹುಟ್ಟುವಾಗಲೇ ಕೊರಲಲ್ಲಿ ಮಣಿಯಿರುವುದರಿಂದ ಮಣಿಕಂಠ ಎಂದು ಹೆಸರಿಡಿ. ಶುಭವಾಗಲಿ. ಮಣಿಕಂಠ, ಮಣಿಕಂಠ ಬಹಳ ಸೊಗಸಾದ ಹೆಸರು. ಮಣಿಕಂಠ ಮುಂದೆ ಗುರುಕುಲದಲ್ಲಿ 64 ವಿದ್ಯೆಗಳನ್ನು ಪ್ರವೀಣನಾದನು. ಹಾಗೆ ತನ್ನ ದಿವ್ಯ ಶಕ್ತಿಯನ್ನು ಗುರುಕುಲದಲ್ಲೇ ಪ್ರಾರಂಭಿಸಿದನು. ಗುರುಗಳ ಮಗನಿಗೆ ಕಣ್ಣು ಕಾಣದಂತಹ ಕಾಯಿಲೆ ಇತ್ತು. ಆ ನನ್ನ ಪ್ರಭು ಅವರ ಕುಟೀರಕ್ಕೆ ಹೋಗಿ ಅವರಿಗೆ ಆಶೀರ್ವಾದ ನೀಡಿ ಕಣ್ಣನ್ನು ಕೊಟ್ಟ. ಅದಕ್ಕೆ ಹಾಡಿರೋದಲ್ಲವೇ, ಈ ಬೇಡನ ಕಣ್ಣಿಗೆ, ಈ ಕುರುಡನ ಕಣ್ಣಿಗೆ ನೀ ಕಣ್ಣಾದೆ ಪ್ರಭು ಅಂತ. ಅದಕ್ಕೆ ಮಣಿಕಂಠ ಈ 64 ವಿದ್ಯೆಗಳನ್ನು ಕರಗತ ಮಾಡಿಕೊಂಡು ಪ್ರವೀಣನಾದನು. ಇವೆಲ್ಲ ಚಮತ್ಕಾರವನ್ನು ನೋಡಿದಂಥ ಪಂದಳ ರಾಜ ನನ್ನ ಉತ್ತರಾಧಿಕಾರಿ ಮಣಿಕಂಠನೇ ಎಂದು ಘೋಷಿಸಿದನು. ಆ ನಂತರ ಪಟ್ಟ ಕಟ್ಟಬೇಕೆಂದು ಯೋಚಿಸಿ ಸಮಕ್ಷಮದಲ್ಲಿ ಗುರುಗಳ ಆಶೀರ್ವಾದವನ್ನು ಪಡೆದು ಪಟ್ಟ ಕಟ್ಟಬೇಕೆಂದು ಯೋಚಿಸಿದನು. ನಂತರ ಮಹಾರಾಣಿಯವರಿಗೆ ಪ್ರಣಾಮಗಳು. ಮಂತ್ರಿಗಳೇ, ಬನ್ನಿ. ಏನು ವಿಷಯ? ಮಹಾರಾಜರು ಮಣಿಕಂಠನಿಗೆ ಯುವರಾಜ ಪಟ್ಟಾಭಿಷೇಕ ಮಾಡಬೇಕೆಂದಿದ್ದಾರೆ. ಬಹಳ ಸಂತೋಷ. ಸಂತೋಷವೇ? ಅಯ್ಯೋ ದೇವರೇ, ಸಂಕಟ ಪಡುವ ವಿಷಯಕ್ಕೆ ಸಂತೋಷ ಪಡುತ್ತಿದ್ದೀರಲ್ಲ. ಏನು ಹೇಳುತ್ತಿದ್ದೀರಿ? ಸತ್ಯವನ್ನು ತಾಯಿ, ಮಣಿಕಂಠನ್ ಯಾರು? ನಿಮ್ಮ ಹೊಟ್ಟೆಯಲ್ಲಿ ಹುಟ್ಟಿದ ಮಗನೇ ಅಲ್ಲ. ರಾಜವಂಶದಲ್ಲಿ ಜನಿಸಿದವನೇ ಅಲ್ಲ. ತಂದೆ ತಾಯಿ ಯಾರೋ ತಿಳಿಯದವನು, ಕಾಡಿನಲ್ಲೇ ನಾತನಾಗಿ ಬಿದ್ದವನು. ಯಾವ ಕಾಡಿನ ಜನರ ಮಗನೋ ಏನೋ. ಸಾಕು, ನಿಲ್ಲಿಸಿ ನಿಮ್ಮ ಪ್ರಲಾಪ. ಮಣಿಕಂಠ ನಮಗೆ ದೇವರು ನೀಡಿದ ಪ್ರಸಾದ. ಸ್ವಲ್ಪ ಯೋಚಿಸಿ ತಾಯಿ. ತಮಗೂ ಒಬ್ಬ ಮಗನಿದ್ದಾನೆ. ತಮ್ಮ ಸ್ವಂತ ಕರುಳಿನ ಕುಡಿ, ಸದಾ ತಮ್ಮ ನೆರಳಲ್ಲೇ ಇರುವವನು, ತಮ್ಮನ್ನೇ ನಂಬಿರುವವನು. ಈ ರಾಜ್ಯವನ್ನು ಆಳಬೇಕಾಗಿರೋನು ತಮ್ಮ ಸ್ವಂತ ಮಗನಲ್ಲವೇ? ಹೆತ್ತ ಮಗನಿಗೆ ತುತ್ತುವನ್ನು ಕೊಡದೆ ಎತ್ತಲಿಂದಲೋ ಬಂದವನನ್ನು ಎತ್ತಿ ಮುದ್ದಾಡುವ ತಾಯಿ ಎಲ್ಲಿಯಾದರುಂಟೆ? ಅದು ಸರಿ. ಈಗ ಮಣಿಕಂಠನ ಪಟ್ಟಾಭಿಷೇಕವನ್ನು ಹೇಗೆ ತಡೆಯುವುದು? ಅದಕ್ಕೆ ನಾನಿಲ್ಲವೇ? ನಾನು ಹೇಳಿ ಅಶ್ವಿನಿ ಮಾಡಿದರೆ ಆಯಿತು. ಏನು? ತಾನು ಸಜ್ಜನರಾದರೂ ಲೋಕ ಸಜ್ಜನರನ್ನು ಸಜ್ಜನರಂತೆ ಇಡದೆ ಬಿಡೋದು ಅಂತ ಹೇಳ್ತಾರೆ. ಹಾಗೆ ಮಹಾರಾಣಿಯು ಸಜ್ಜನಿಕೆಯಲ್ಲಿ ಹೆಸರುವಾಸಿಯಾದವಳು. ಮಣಿಕಂಠನ ಮೇಲೆ ಅಪಾರ ಪ್ರೀತಿ. ಎಷ್ಟೇ ಆದರೂ ಮಕ್ಕಳಿಲ್ಲದ ತಾಯಿಗೆ ಮಣಿಕಂಠನೇ ಮಗುವಾಗಿ ಬಂದನು. ಆ ಮಣಿಕಂಠನನ್ನು ಪಾಲಿಸುತ್ತಾ ಆಲಿಸುತ್ತಾ ಇಷ್ಟು ದೊಡ್ಡವಳನ್ನಾಗಿ ಮಾಡಿದರು. ಆ ಮಣಿಕಂಠ 12 ವರ್ಷವನಾಗಿ ನಂತರ ಪಟ್ಟಾಭಿಷೇಕ ಮಾಡುತ್ತಾರೆ ಎಂದಾಗ ಬಹಳ ಸಂತೋಷಗೊಂಡಳು. ಆದರೆ ಇರುತ್ತಾರಲ್ಲ ಕಿವಿ ಊದುವಂಥ ಜನರು, ಕಿವಿ ಊದಿದರು. ಮಂತ್ರಿಗಳು ಮಹಾರಾಣಿಯವರಿಗೆ, ನಿನ್ನ ಹೆತ್ತ ಮಗನನ್ನು ಬಿಟ್ಟು ಪರದೇಶಿಯಲ್ಲಿ ಸಿಕ್ಕದಂಥ ಮಗನನ್ನು ಯಾಕೆ ಪಟ್ಟ ಕಟ್ಟುತ್ತೀರಿ ತಾಯಿ ಎಂದು ಕೊಂಕುವನ್ನು ನುಡಿದ. ಕೊಂಕು ಮಾತು ಅವಳ ಮನಸ್ಸಿಗೆ ತಾಟಿತು. ಹೀಗೆ ಮಣಿಕಂಠನ ಪಟ್ಟಾಭಿಷೇಕವನ್ನು ತಪ್ಪಿಸಬೇಕೆಂದು ಯೋಚಿಸಿ
ಒಂದು ಉಪಾಯ ಹೂಡಿದರು. ಆ ಉಪಾಯವೇ ಹೊಟ್ಟೆ ನೋವು. ಅಮ್ಮ, ಹೊಟ್ಟೆ ನೋವು ತಡೆಯಲಾರೆ. ಅಮ್ಮ, ಹೊಟ್ಟೆ ನೋವು ತಡೆಯಲಾರೆ. ದೇವಿ ದೇವಿ ಏನಾಯಿತು? ಹೊಟ್ಟೆ ನೋವು ಸ್ವಾಮಿ, ಹೊಟ್ಟೆ ನೋವು. ನಾನಿನ್ನು ಬದುಕಲಾರೆ. ಈ ನೋವನ್ನು ತಡೆಯಲಾರೆ. ಅಯ್ಯೋ ದೇವರೇ, ಮಣಿಕಂಠನ ಪಟ್ಟಾಭಿಷೇಕವನ್ನು ನೋಡುವ ಭಾಗ್ಯ ನನಗಿಲ್ಲವೇ? ದೇವಿ ದೇವಿ ಸಮಾಧಾನ ಮಾಡಿಕೊ. ನಿನ್ನ ಆರೋಗ್ಯ ಸುಧಾರಿಸುವವರೆಗೂ ಮಣಿಕಂಠನಿಗೆ ಪಟ್ಟಾಭಿಷೇಕ ಮಾಡುವುದಿಲ್ಲ. ಯಾರಲ್ಲಿ ಗುರುಗಳನ್ನು ಈ ಕೂಡಲೇ ಬರಲಿ ಹೇಳಿ. ಮಹಾರಾಜರಿಗೆ ಪ್ರಣಾಮಗಳು. ಮಹಾರಾಣಿಯವರೇ, ಶಿವ ಶಿವ, ಧನ್ವಂತ್ರಿಯೇ ಕೃಪೆ ಮಾಡು, ಧನ್ವಂತ್ರಿಯೇ ಕೃಪೆ ಮಾಡು. ವೈದ್ಯರೇ, ಇದು ಯಾವ ಕಾಯಿಲೆ? ಹಸುರ ಉದರ ಶೂಲೆ ಎಂದು ನರಮಾಂಸ ಭಕ್ಷಕರಾದ ರಾಕ್ಷಸರಿಗೆ ಬರುವ ಹೊಟ್ಟೆ ನೋವು. ಇದಕ್ಕೆ ಔಷಧಿ ನನ್ನ ಬಳಿ ಇದೆ. ಹಿಮಾಲಯದಲ್ಲಿಂದ ತಂದಿರುವ ಅಶ್ವಿನಿ ಮೂಲಿಕೆ. ಅದನ್ನು ಸೇವಿಸಿದರೆ ಸಾಕು. ಇಂತಹ ಹೊಟ್ಟೆ ನೋವಾಗಿದ್ದರೂ ಕ್ಷಣ ಮಾತ್ರದಲ್ಲಿ ಮಾಯವಾಗುವುದು. ಆ ಮೂಲಿಕೆಯನ್ನು ಹರಿದು ಹುಲಿ ಹಾಲಿನಲ್ಲಿ ಬೆರೆಸಿ ಕುಡಿಸಬೇಕು. ಒಂದು ವೇಳೆ ಹುಲಿಯ ಹಾಲು ಸಿಗಲಿಲ್ಲವೆಂದರೆ ಏನೂ ಪ್ರಯೋಜನವಿಲ್ಲ ಪ್ರಭು. ಯಾರಲ್ಲಿ ಹುಲಿ ಹಾಲನ್ನು ತರುವವರಿಗೆ ನನ್ನ ಅರ್ಧ ರಜೆ ಕೊಡುತ್ತೇನೆ ಎಂದು ಡಂಗುರ ಸಾರಿಸಿ. ಕೇಳ್ರಪ್ಪೋ ಕೇಳಿ, ಮಹಾರಾಣಿಯವರಿಗೆ ಹೊಟ್ಟೆ ನೋವಂತೆ. ಈ ಹೊಟ್ಟೆ ನೋವಿಗೆ ಹುಲಿಯ ಹಾಲೇ ಮದ್ದಂತೆ. ಹುಲಿಯ ಹಾಲನ್ನು ತಂದು ಕೊಡುವವರಿಗೆ ಮಹಾರಾಜ ಅರ್ಧ ರಾಜ್ಯವನ್ನೇ ಕೊಡುತ್ತಾರೆಂದು ಘೋಷಿಸಿದ್ದಾರೆ. ಕೇಳ್ರಪ್ಪೋ ಕೇಳಿ. ಹೇಳ್ತಾರಲ್ಲ, ಕಿವಿ ಊದಿದ ತಕ್ಷಣ ಎಂಥ ಮನುಷ್ಯನಿದ್ದರೂ ಕೂಡ ಮರ್ಕಟನಾಗುತ್ತಾನಂತೆ. ಹಾಗೆ ಈಗ ರಾಣಿಯ ಮನಸ್ಸು ಮರ್ಕಟವಾಯಿತು. ತನ್ನ ಕುಟಿಲ ಬುದ್ಧಿಯನ್ನು ತೋರಿಸಿಯೇ ಬಿಟ್ಟಳು. ಇದನ್ನು ಅರಿಯದ ಪಂದಳ ರಾಜ ತನ್ನ ರಾಣಿಗೆ ಪ್ರಾಣ ಹೋಗುವಂಥ ಕಾಯಿಲೆ ಬಂದಿದೆ ಎಂದು ದಿನವೂ ದಿನವೂ ಅಳುತ್ತಾ ನೊಂದುಕೊಂಡನು. ಆಗ ತನ್ನ ಸುತನಾದ ಮಣಿಕಂಠ ಬಂದು ಹುಲಿಯ ಹಾಲನ್ನು ನಾನು ತರುವೆ ಅಪ್ಪಾಜಿ ಎಂದು ಭರವಸೆ ನೀಡುವ ಸಂದರ್ಭ. ಅಪ್ಪಾಜಿ, ಕಂದ ಮಣಿಕಂಠ, ದುಃಖಿಸಬೇಡಿ ಅಪ್ಪಾಜಿ. ಹುಲಿಯ ಹಾಳನ್ನು ನಾನು ತರುತ್ತೇನೆ. ಕಂದ ಮಣಿಕಂಠ, ಸಿಂಹಾಸನದ ಮೇಲೆ ಕೂರಿಸಬೇಕಾದ ನಿನ್ನನ್ನು ಹುಲಿಯ ಬಾಯಿಗೆ ದೂಡಲೇ? ಬೇಡ ಮಗು, ಬೇಡ. ನೀವು ಧೈರ್ಯವಾಗಿರಿ ಅಪ್ಪಾಜಿ, ನನಗೆ ಏನೂ ಆಗುವುದಿಲ್ಲ. ಅಯ್ಯೋ, ಈ ವಿಷಮ ಪರೀಕ್ಷೆ ಬೇಡ ಮಗು, ಬೇಡ. ನನ್ನ ಶಕ್ತಿಯ ಮೇಲೆ ನಿಮಗೆ ನಂಬಿಕೆ ಇಲ್ಲವೇ ಅಪ್ಪಾಜಿ? ದೇವ ಸಂಕಲ್ಪವಿಲ್ಲದೆ ಒಂದು ಹುಲ್ಲುಗರಿಕೆಯೂ ಆಡದು. ಯಾವ ಕಾರಣಕ್ಕಾಗಿ ಅಮ್ಮನಿಗೆ ಕಾಣಿಸಿಕೊಂಡಿದೆಯೋ ಯಾರಿಗೆ ಗೊತ್ತು. ಮಾತೃ ಸೇವೆಗೆ ನನಗೊಂದು ಅವಕಾಶ ಸಿಕ್ಕಿದೆ. ದಯವಿಟ್ಟು ನನ್ನನ್ನು ತಡೆಯದಿರಿ, ನನ್ನನ್ನು ಆಶೀರ್ವದಿಸಿ. ಕಂದ ಮಣಿಕಂಠ, ಹೋಗಿ ಬಾ ಮಗು, ಹೋಗಿ ಬಾ. ತಂದೆಗೆ ಭರವಸೆಯನ್ನು ಕೊಟ್ಟ ಪುತ್ರ ಮಣಿಕಂಠ ಏನೆಂದು, ತಾನು ಹುಲಿಯ ಹಾಲನ್ನು ತಂದು ತನ್ನ ಮಾತಾಜಿಯನ್ನು ಉಳಿಸಿಕೊಳ್ಳುವೆ ಎಂದು. ಮಹಾಶಕ್ತಿಶಾಲಿ ನಮ್ಮ ಮಣಿಕಂಠನಲ್ಲವೇ? ಆತ ಕಾಡಿಗೆ ಹುಲಿಯನ್ನು ಬೇಟೆಯಾಡಿ ಅಥವಾ ಹುಲಿಯನ್ನು ತರಲೇ ಹೊರಟನು. ಆಗ ದೇವರ್ಷಿಯಾದ ನಾರದರು ಸಿಕ್ಕಿ, ಮಣಿಕಂಠ, ನಿನ್ನ ಜನನ ಆಗಿರುವುದೇ ಲೋಕ ಕಲ್ಯಾಣಕ್ಕಾಗಿ. ಮಹಿಷಿಯು ಇಂದ್ರಲೋಕದಲ್ಲಿ ಅಮೃತವನ್ನು ಕೇಳಲು ಇಂದ್ರನನ್ನು ವಧಿಸುತ್ತಿದ್ದಾಳೆ. ನೀನು ಹೋಗಿ ಇಂದ್ರನನ್ನು ಮೊದಲು ಉಳಿಸಿಕೊ. ಆ ನಂತರ ಇಂದ್ರನೇ ನಿನ್ನ ಹೆಣ್ಣುಲಿಯಾಗಿ ಬಂದು ನಿನ್ನ ಚಮತ್ಕಾರವನ್ನು ತೋರಿಸಿ ನಿನ್ನ ಬಂದಂಥ ಕಾರ್ಯವನ್ನೂ ತೋರಿಸುತ್ತಾನೆ. ನಂತರ ಮಧಾಂಧ, ದುಷ್ಟ, ದುರುಳ ವಾಸುಕಿಯನ್ನು ಹಿಡಿಯಲು ದಾನವರು ಬೇಕಾಯಿತು. ಮಂದಾರ ಪರ್ವತವನ್ನು ಎಳೆದಾಡಲು ದಾನವರು ಬೇಕಾಯಿತು. ಕ್ಷೀರಸಾಗರವನ್ನು ಕಡಿಯಲು ದೈತ್ಯರು ಬೇಕಾಯಿತು. ಅಮೃತ ಕುಡಿಯಲು ಮಾತ್ರ ನಾವು ಅರ್ಹರಲ್ಲವೋ? ನನಗೀಗ ಅಮೃತ ಕೊಟ್ಟರೆ ಸರಿ, ಇಲ್ಲದಿದ್ದರೆ ಇಡೀ ದೇವಲೋಕವನ್ನೇ ನಾಶ ಮಾಡಿಬಿಡುತ್ತೇನೆ. ನಿಲ್ಲು, ಮೊದಲು ನಿನ್ನ ಪ್ರಾಣ ಉಳಿಸಿಕೊ, ಆನಂತರ ದೇವಲೋಕದ ಬಗ್ಗೆ ಮಾತನಾಡು. ಯಾರಲ್ಲಿ ಮರೆಯಲ್ಲಿ ನಿಂತು ಈ ಮಹಿಷಿಯ ಪ್ರಾಣದ ಬಗ್ಗೆ ಮಾತನಾಡುತ್ತಿರುವುದು? ಧೈರ್ಯವಿದ್ದರೆ ಎದುರಿಗೆ ಬಾ. ಯಾರು ನೀನು? ನಾನು ಮಣಿಕಂಠ. ಆ ವಿಷಕಂಠನಿಗೆ ಹೆದರದ ನಾನು ಈ ಮಣಿಕಂಠನಿಗೆ ಹೆದರುವೆನೆ? ನೀನಿನ್ನೂ ಬಾಲಕ. ಸುಮ್ಮನೆ ನನ್ನನ್ನು ಕೆರಳಿಸಬೇಡ, ಹೊರಟು ಹೋಗು. ಷಣ್ಮುಖನು ಬಾಲಕನಾಗಿದ್ದಾಗಲೇ ತಾರಕಾಸುರನನ್ನು ಎದುರಿಸಿದ್ದು, ಸಂಹರಿಸಿದ್ದು. ಅವನು ಹುಟ್ಟಿದ್ದೆ ತಾರಕನಿಗಾಗಿ. ನಾನು ಹುಟ್ಟಿದೆ ನಿನಗಾಗಿ, ನಿನ್ನ ಸಂಹಾರಕ್ಕಾಗಿ. ಎಲ್ಲ ಕುನ್ನಿ, ನೀನು ನನ್ನನ್ನು ಸಂಹರಿಸುವೆಯಾ? ಇದೋ ನೋಡು.
ಮಹಿಷಿಯನ್ನು ಮಣಿಕಂಠ ಸಂಹರಿಸಿದನು. ಮಹಿಷಿ ಹೇಗೆ ಶಾಪಗ್ರಸ್ತಳಾಗಿ ದಾನವ ರೂಪ ತಾಳಿದರೆ ಎಂದು ವಿವರಿಸುವಂಥ ಸಂದರ್ಭ. ಪರಮಾತ್ಮ ಕರುಣಾ ಸಾಗರ, ನಿನ್ನ ಕೃಪೆಯಿಂದ ನನ್ನ ರಾಕ್ಷಸ ಜನ್ಮ ಹೋಯಿತು. ಕಾವಾಲ ಋಷಿಯ ಮಗಳಾಗಿ ಹುಟ್ಟಿ ಮಹಾ ತಪಸ್ವಿಯ ಕೈ ಹಿಡಿದು ಅಜ್ಞಾನದಿಂದ ಪತಿಯೊಡನೆ ಕಾಮಾತುಳಾಗಿ ನಡೆದುಕೊಂಡೆ. ಆತನ ತಪಸ್ಸಿಗೆ ಅಡ್ಡಿಯಾದ ಕಾರಣ ಶಾಪಗ್ರಸ್ತಳಾಗಿ ರಾಕ್ಷಸ ಜನ್ಮವೆತ್ತಿ ಮಾಡಬಾರದ ತಪ್ಪನ್ನು ಮಾಡಿದೆ. ನಾನು ಮಾಡಿದ ತಪ್ಪನ್ನೆಲ್ಲ ಮನ್ನಿಸು ಸ್ವಾಮಿ, ಮನ್ನಿಸು. ಮಹಿಷಿ, ನಿನ್ನ ಪಾಪಗಳೆಲ್ಲ ಪರಿಹಾರವಾಗಿ ಪುನೀತಲಾಗಿರುವೆ. ಇನ್ನು ಮುಂದೆ ನೀನು ನನ್ನ ಸನ್ನಿಧಾನದಲ್ಲೇ ನೆಲೆಸಿ ಮಾಳಿಗಾಪುರದಂಬ ಎಂಬ ಹೆಸರಿನಲ್ಲಿ ಪ್ರಸಿದ್ಧಿಯಾಗು. ನಿನ್ನ ಬಳಿಗೆ ಬರುವ ಭಕ್ತರ ಕಷ್ಟ ಸುಖಕ್ಕೆ ನೆರವಾಗು. ಧನ್ಯೋಸ್ಮಿ ಸ್ವಾಮಿ, ಧನ್ಯೋಸ್ಮಿ. ಮಹಿಷಿಯಿಂದ ನಮ್ಮನ್ನು ಪಾರು ಮಾಡಿ ಕೃತಾರ್ಥರನ್ನಾಗಿಸಿದೆ. ಧನ್ಯೋಸ್ಮಿ. ಹುಲಿಯನ್ನು ಹುಡುಕಿಕೊಂಡ ಬಂದ ಕಾರ್ಯ ಹಾಗೆ ಉಳಿದಿದೆಯಲ್ಲ. ಈಗ ನಾನೇ ಹೆಣ್ಣುಲಿಯಾಗುತ್ತೇನೆ. ನನ್ನನ್ನೇ ಕರೆದುಕೊಂಡು ಹೋಗು. ಹುಲಿಯನ್ನು ಹೇರಿ ಮಣಿಕಂಠ ಅರಮನೆಗೆ ಬಂದನು. ಹುಲಿಯನ್ನು ಅಲ್ಲೇ ಅರಮನೆಯಲ್ಲಿ ಬಿಟ್ಟು, ತಾನು ಹುಲಿಯನ್ನು ತಂದಿದ್ದೇನೆ ಅಮ್ಮ, ತಾನು ಹುಲಿಯನ್ನು ತಂದಿದ್ದೇನೆ, ಇಗೋ ವೈದ್ಯರೇ, ಹುಲಿಯ ಹಾಲನ್ನು ಕರೆದುಕೊಳ್ಳಿ ಎಂದು ಹೇಳಿದನು. ಆಗ ಇಲ್ಲ, ದೇವಿ, ಅಗೋ ನೋಡು ನಮ್ಮ ಮಗ ಮಣಿಕಂಠ. ನೋಡು ದೇವಿ, ನಮ್ಮ ಮಗ ಮಣಿಕಂಠ ಹುಲಿ ಹಾಲನ್ನಷ್ಟೇ ಅಲ್ಲ, ಹುಲಿಯನ್ನೇ ತಂದಿದ್ದಾನೆ. ಭಯಪಡಬೇಡಿ ಅಮ್ಮ, ಇದು ನಮ್ಮ ಮಿತ್ರ ಸ್ವರೂಪಿ. ಅಪ್ಪಾಜಿ, ವೈದ್ಯರಿಗೆ ಹೇಳಿ ಬೇಗ ಹುಲಿಯ ಹಾಡನ್ನು ಕರೆದುಕೊಳ್ಳಲು. ನಿಲ್ಲಿ ಮಣಿಕಂಠ, ನನಗೆ ಯಾವ ಕಾಯಿಲೆಯೂ ಇಲ್ಲ ಮಗು. ಮಂತ್ರಿಗಳ ಪಿತೂರಿಯ ಮಾತನ್ನು ಕೇಳಿ ನಿನ್ನನ್ನು ಪಟ್ಟಾಭಿಷೇಕದಿಂದ ತಪ್ಪಿಸುವ ಸಲುವಾಗಿ ನಾಟಕ ಮಾಡಿದೆ. ನನ್ನನ್ನು ಮನ್ನಿಸು ಪುತ್ರ, ಮನ್ನಿಸು. ಮಂತ್ರಿಗಳೇ, ಮಹಾರಾಣಿ ಅವರು ಹೇಳುತ್ತಿರುವುದು ನಿಜವೇ? ಪ್ರಭು, ರಾಜ್ಯದ ಆಸೆಗಾಗಿ ಈ ರೀತಿ ಮಾಡಿದೆ, ನನ್ನನ್ನು ಮನ್ನಿಸಿ ಪ್ರಭು, ಮನ್ನಿಸಿ. ಯಾರಲ್ಲಿ ಈ ಮಂತ್ರಿಯನ್ನು ಈ ಕೂಡಲೇ ಸೆರೆಮನೆಯಲ್ಲಿ ಬಂಧಿಸಿ. ಅಪ್ಪಾಜಿ, ಇವರ ತಪ್ಪುಗಳು ಕೇವಲ ಕಾಲ್ಪನಿಕ. ನಾನು ಇಲ್ಲಿಗೆ ಬಂದ ಕೆಲಸವನ್ನು ನೆನಪಿಸುವ ಸಲುವಾಗಿ ಇವರೆಲ್ಲರೂ ದಾಳಗಳಾರರು. ಇವರು ಮಾಡಿದ ಸಹಾಯದಿಂದ ನನ್ನ ಕೆಲಸ ಪೂರ್ಣಗೊಂಡಿದೆ. ನಾನು ಇನ್ನು ಬರುತ್ತೇನೆ. ಕಂದ ಮಣಿಕಂಠ, ನೀನು ಸಾಧಾರಣ ಬಾಲಕನಲ್ಲ. ನಮ್ಮನ್ನು ಉದ್ಧರಿಸುವ ಸಲುವಾಗಿ ದರಿಗಿಳಿದು ಬಂದ ಜ್ಯೋತಿಷ್ವರೂಪ ನೀನು. ದಯಮಾಡಿ ನೀನಾರು, ಇಲ್ಲಿಗೇಕೆ ಬಂದೆ ಎಂದು ತಿಳಿಸಿ ನಿನ್ನ ದಿವ್ಯ ದರ್ಶನ ನೀಡು ತಂದೆ. ನಾನು ಕಾಲಸ್ವರೂಪಿ ಶಿವ ಹಾಗೂ ಮೃತ್ಯು ಸಂಜೀವಿನಿ ಮೋಹಿನಿಯ ಸ್ವರೂಪಿಯಾದ ಹರಿಯರ ಪುತ್ರ ಮಣಿಕಂಠ ಮಹಿಷಿಯ ಸಂಹಾರಕ್ಕಾಗಿ ಜನ್ಮ ತಾಳಿದೆ. ಅಯ್ಯೋ, ಪಟ್ಟಾಭಿಷೇಕ ಮಾಡಿ ಅದನ್ನು ಕಣ್ಣು ತುಂಬ ನೋಡುವ ಆಸೆಯಾಗಿಯೇ ಉಳಿಯಿತಲ್ಲ. ಯೋಚಿಸಬೇಡಿ ಅಪ್ಪಾಜಿ, ನಿಮ್ಮ ಆಸೆಯನ್ನು ಪೂರೈಸಲು ನಾನೊಂದು ಮಾರ್ಗ ಸೂಚಿಸುತ್ತೇನೆ. ಈಗ ನಾನು ಬಿಡುವ ಬಾಣ ಎಲ್ಲಿ ಹೋಗಿ ಸೇರುತ್ತದೆಯೋ ಅಲ್ಲಿ ನನಗೊಂದು ಮಂದಿರವನ್ನು ನಿರ್ಮಾಣ ಮಾಡಿ ಅದಕ್ಕೆ ಶಬರಿಮಲೆಯನ್ನು ನಾಮಕರಣ ಮಾಡಿ ಅಲ್ಲಿ ನಾನು ಅಯ್ಯಪ್ಪನ ಹೆಸರಿನಲ್ಲಿ ನೆಲೆಸುತ್ತೇನೆ. ನನ್ನ ಬಳಿಗೆ ಬರುವ ಭಕ್ತರೆಲ್ಲರೂ ನನ್ನ ಅಯ್ಯಪ್ಪನೆಂದೇ ಕರೆಯುತ್ತಾರೆ. ಹಾಗೆ ಪ್ರತಿ ಮಕರ ಸಂಕ್ರಾಂತಿಯಂದು ನಿಮ್ಮ ಒಡವೆಗಳಿಂದ ನನ್ನನ್ನು ಅಲಂಕರಿಸಿ ಕಣ್ತುಂಬಿಕೊಳ್ಳಿ. ಶುಭವಾಗಲಿ. ಶರಣಮಯ್ಯಪ್ಪ ಸ್ವಾಮಿ ಶರಣಮಯ್ಯಪ್ಪ, ಶರಣಮಯ್ಯಪ್ಪ ಸ್ವಾಮಿ ಶರಣಮಯ್ಯಪ್ಪ. ಹರಿವರಾಸನಂ ಸ್ವಾಮಿ ವಿಶ್ವಮೋಹನಂ, ಹರಿದತೀಶ್ವರಂ ಆರಾಧ್ಯ ಪಾದುಕಂ, ಹರಿವಿಮರ್ದನಂ ಸ್ವಾಮಿ ನಿತ್ಯನರ್ತನಂ, ಹರಿಹರಾತ್ಮಜಂ ಸ್ವಾಮಿ ದೇವಮಾಶ್ರಯೇ. ಶರಣಮಯ್ಯಪ್ಪ ಸ್ವಾಮಿ ಶರಣಮಯ್ಯಪ್ಪ, ಶರಣಮಯ್ಯಪ್ಪ ಸ್ವಾಮಿ ಶರಣಮಯ್ಯಪ್ಪ. ಶರಣ ಕೀರ್ತನಂ ಸ್ವಾಮಿ ಶಕ್ತಮಾನಸಂ, ಭರಣ
सुरलोलुपं स्वामी नर्तनालसम् अरुणभासुरं स्वामी भूतनायकं हरिहरात्मजं स्वामी देवमाश्रये प्रणयसत्यकं स्वामी प्राणनायकं प्रणतकल्पकं स्वामी सुप्रभाञ्चितं प्रणवमन्दिरं स्वामी कीर्तनप्रियं हरिहरात्मजं स्वामी देवमाश्रये शरणमय्यप्पा स्वामी शरण